ಚಿಕ್ಕನಾಯಕನಹಳ್ಳಿಗೆ ಬೇಕಿದೆ ಸುಸಜ್ಜಿತ ಕ್ರೀಡಾಂಗಣ. ಮೂಲಭೂತ ಸೌಕರ್ಯಕ್ಕಾಗಿ ಕ್ರೀಡಾಪಟುಗಳ ಆಗ್ರಹ. ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆಯ ಗಡಿ ತಾಲೂಕು ಹಾಗೂ ಬರದ ತಾಲೂಕಾಗಿದೆ. ಚಿಕ್ಕನಾಯಕನಹಳ್ಳಿ ಜಿಲ್ಲಾ ಕೇಂದ್ರದಿಂದ 100 ಕಿಲೋಮೀಟರ್ ದೂರದಲ್ಲಿದ್ದು ಕ್ರೀಡಾಪಟುಗಳು ತರಬೇತಿಗಾಗಿ ಜಿಲ್ಲೆಗೆ ಬರಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಕ್ರೀಡಾಪಟುಗಳಿಗೆ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲೇ ಒಂದು ಕ್ರೀಡಾಂಗಣವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಆದರೆ ಆ ಕ್ರೀಡಾಂಗಣ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದು ಕ್ರೀಡಾಪಟುಗಳು ಅಭ್ಯಾಸ ಮಾಡಲು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಇನ್ನು ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿರೋ ತಾಲೂಕು ಕ್ರೀಡಾಂಗಣವು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ. ಈ ಕ್ರೀಡಾಂಗಣದಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯುತ್ತವೆ. ಜೊತೆಗೆ ಕ್ರೀಡಾಪಟುಗಳು ನಿತ್ಯ ಇಲ್ಲಿ ಅಭ್ಯಾಸ ಮಾಡಲು ಬರ್ತಾರೆ. ಆದ್ರೆ ಈ ಕ್ರೀಡಾಂಗಣದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್, ಶೌಚಾಲಯ, ಕುಡಿಯುವ ನೀರು, ಪ್ರೇಕ್ಷಕ ಗ್ಯಾಲರಿ, ಲೈಟಿಂಗ್ ವ್ಯವಸ್ಥೆ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳು ಇಲ್ಲವಾಗಿದ್ದು ಅಭ್ಯಾಸಕ್ಕೆ ಬರುವ ಕ್ರೀಡಾಪಟುಗಳಿಗೆ ಸಾಕಷ್ಟು ತೊಂದರೆಗಳು ಆಗ್ತಾ ಇದ್ದಾವೆ. ಇನ್ನು ಈ ಕ್ರೀಡಾಂಗಣದಲ್ಲಿ ಅಭ್ಯಾಸ ಮಾಡಿದ ಸಾಕಷ್ಟು ಮಂದಿ ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಅಂತಹ ಕ್ರೀಡಾಪಟುಗಳು ಅಭ್ಯಾಸ ಮಾಡಿದ ಕ್ರೀಡಾಂಗಣಕ್ಕೆ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿದೆ. ಕ್ರೀಡಾಂಗಣದ ಸುತ್ತ ಫೆನ್ಸಿಂಗ್ ಇಲ್ಲದಿರೋದ್ರಿಂದ ಕುರಿ, ಮೇಕೆ, ಹಸುಗಳು ಸ್ಟೇಡಿಯಂ ಒಳಗಡೆ ನುಗ್ತಾ ಇದ್ದಾವೆ. ಇದರಿಂದ ಅಭ್ಯಾಸ ಮಾಡಲು ಕಷ್ಟ ಆಗುತ್ತೆ ಎಂದು ಕ್ರೀಡಾ ತರಬೇತುದಾರರಾದ ಅಭಿಷೇಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮತ್ತೆ ಇದೇ ಕ್ರೀಡಾಂಗಣದಲ್ಲಿ ತರಬೇತಿ ಪಡೆದಂಥ ಶಶಾಂಕ್ ವರ್ಮಾ ಅವರು 2 ಸಲ ಕರ್ನಾಟಕ ರಾಜ್ಯನ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದೇ ರೀತಿ ನ್ಯಾಷನಲಲ್ಲಿ ಭಾರತದ 20 ಅತಿ ವೇಗದ ಓಟಗಾರರಲ್ಲಿ ಅವರು ಕೂಡ ಒಬ್ಬರು ಟಾಪ್ 20 ಲಿಸ್ಟಲ್ಲಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಕೂಡ ಅವರಿಗೆ ವಾಶ್ರೂಮ್ ಫೆಸಿಲಿಟೀಸ್ ಕರೆಕ್ಟಾಗಿಲ್ಲ. ಅದಾದಮೇಲೆ ಇಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಕ್ರೀಡಾಪಟುಗಳು ಪ್ರಾಕ್ಟೀಸ್ ಮಾಡೋದ್ರ ಜೊತೆ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ವಯಸ್ಸಾದಂಥ ವ್ಯಕ್ತಿಗಳು ಬೆಳಗ್ಗೆ ಟೈಮ್ ಮತ್ತು ಸಂಜೆ ಟೈಮ್ನಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಆ ವಾಕಿಂಗ್ ಪಾತ್ ಮತ್ತು ಕ್ರೀಡಾಂಗಣದ ಒಳಗೆ ಟೋಟಲ್ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ಕಾಣ್ತಾ ಇದೆ. ಮತ್ತು ಏನೇನು ಸ್ಟೇಡಿಯಂ ಸುತ್ತ ಫೆನ್ಸಿಂಗ್ ಬರಬೇಕು, ಆ ಫೆನ್ಸಿಂಗ್ ಸಂಪೂರ್ಣವಾಗಿ ಬಂದಿಲ್ದಿರೋದ್ರಿಂದ ಹಸುಗಳಾಗಿರ್ಬೋದು, ಕುರಿ ಮೇಸೋರಾಗಿರ್ಬೋದು, ಅವರು ಸೀದಾ ಸ್ಟೇಡಿಯಂ ಒಳಗಡೆ ಕುರಿಗಳನ್ನೆಲ್ಲ ತಗೊಂಬರ್ತಾರೆ. ಮತ್ತು ಬೇರೆ ಬೇರೆ ಪ್ರಾಣಿಗಳು ಕ್ರೀಡಾಂಗಣದೊಳಗೆ ಬಂದು ಓಡ್ತಾ ಇರ್ತಾರೆ, ಅದ್ರ ಮಧ್ಯೆ ಓಡಾಡ್ತಾನೆ ಇರ್ತವೆ. ಇದ್ರ ಬಗ್ಗೆ ಗಮನ ತಂದಿದ್ರೆ ಯಾರಿಗಾದ್ರೂ? ಹೌದು, ನಾನು ಎಷ್ಟೋ ಸಲ ಇದನ್ನ ಪೇಪರಲ್ಲಿ ಕೂಡ ನ್ಯೂಸ್ ಮಾಡಿದ್ದೀನಿ, ಮತ್ತು ನ್ಯೂಸ್ ರಿಪೋರ್ಟರ್ಗೂ ಕೂಡ ನ್ಯೂಸ್ ಮಾಡಿದ್ದೀನಿ. ಆದರೆ ಯಾವುದೇ ರೀತಿ ಬೆಳವಣಿಗೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನೊಂಚೂರು ಇದರಲ್ಲಿ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ, ಮತ್ತು ಸಾರ್ವಜನಿಕರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನನ್ನ ಹೆಸರು ಅಮೃತ ಅಂತ. ಏನು ಓದ್ತಾರ ನೀವು? ನಾನೀಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ. ಈ ಸ್ಟೇಡಿಯಂ ಬಗ್ಗೆ ಏನಂತ ನಿಮಗೆ, ಅಂದರೆ ಯಾವ ಕ್ರೀಡೆಯಲ್ಲಿ ನಿಮಗೆ ಆಸಕ್ತಿ ಇದೆ ಮತ್ತು ಏನಂತ? ನಾನು ರನ್ನಿಂಗ್ 100 ಮತ್ತು 200 ಮಾಡ್ತಾ ಇದ್ದೀನಿ. ಮತ್ತು ನಮಗೆ ಇಲ್ಲಿ ಟ್ರ್ಯಾಕ್ ಫೆಸಿಲಿಟಿ ಇಲ್ಲ, ಗುಂಡಿಗಳಿದೆ, ಮಳೆ ಬಂದರೆ ಫುಲ್ ಕೊಚ್ಚೆ ಥರ ಆಗುತ್ತೆ. ನಮಗೆ ಅದೇ ಸ್ವಲ್ಪ ಇದು ಸರಿ ಮಾಡಿಸ್ಕೊಡ್ಬೇಕು ಅಂತ. ಅಂದರೆ ನೀವು ರನ್ನಿಂಗಲ್ಲಿ ನೀವು ಅದರಲ್ಲಿ ಯಾವ್ದಾದ್ರು ಪ್ರಶಸ್ತಿ ತಗೊಂಡಿದ್ದೀರಾ ಅದರಲ್ಲಿ? ದಸರಾ ಸ್ಟೇಟ್ ಮೆಡಲ್ ಆಗಿದೆ ನಮ್ಗೆ. ದಸರಾ ಸ್ಟೇಟ್ ಮೆಡಲ್. ಅಂದರೆ ಇದ್ರ ಜೊತೆ ಇನ್ನೊಂಚೂರು ಅವಕಾಶಗಳು ಸಿಕ್ಕಿದ್ರೆ ಇಲ್ಲಿ, ಅಂದರೆ ಇದು ಕ್ರೀಡಾಂಗಣ ಇಂಪ್ರೂವ್ ಆದರೆ ನೀವು ಕ್ರೀಡಾಂಗಣ ಇಂಪ್ರೂವ್ ಆದರೆ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಬೇರೆ ಲೆವೆಲ್ ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಟ್ರ್ಯಾಕ್ ಫೆಸಿಲಿಟಿ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಹೆಲ್ಪ್ ಆಗುತ್ತೆ. ಇನ್ನು ಈ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳು ನಿತ್ಯ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದು ರನ್ನಿಂಗ್ ಟ್ರ್ಯಾಕ್ ಇಲ್ಲವಾಗಿದೆ. ಇದರಿಂದ ಮಳೆ ಬಂತು ಅಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಕೂಡಲೇ ಕ್ರೀಡಾಂಗಣವನ್ನ ಅಭಿವೃದ್ಧಿಪಡಿಸಿ ಎಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ಚಿಕ್ಕನಾಯಕನಹಳ್ಳಿ ಸ್ಟೇಡಿಯಂ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದು ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತು ಕ್ರೀಡಾಂಗಣಕ್ಕೆ ಮೂಲಭೂತ ಸೌಕರ್ಯವನ್ನ ಒದಗಿಸಿ ಕೊಡಬೇಕಾಗಿದೆ. ಚೇತನ್ ಜಾನ್ಗಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.